ನಮಸ್ಕಾರ ತಮ್ಮೆಲ್ಲರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮೋಹಂತ ಶೆಟ್ಟಿ. ಸ್ನೇಹಿತರೆ, ತಾವೆಲ್ಲರೂ ಕೂಡ 3 ವರ್ಷಗಳಿಂದ ಕಾಯ್ತಾ ಇದ್ರಿ, ಯಾವುದೋ ಒಂದು ನೋಟಿಫಿಕೇಷನ್ ಆಗುತ್ತೆ, ಆ ಒಂದು ನೋಟಿಫಿಕೇಷನ್ಗೆ ಯಾವುದೋ ಒಂದು ಹುದ್ದೆಗಳನ್ನ ಪಡಿತೀನಿ ಅಂತ ಹೇಳ್ಕೊಂಡು ಮನೆಯವ್ರ ಕೈಲೇಂದ್ರ ಆಗಿರ್ಬೋದು, ಏನೋ ಪಾರ್ಟ್ ಟೈಮ್ ಕೆಲಸಗಳನ್ನ ಆಗಿರ್ಬೋದು, ಏನೋ ಒಂದು ಯಾವುದೋ ಒಂದು ಕೆಲಸಗಳನ್ನ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸ್ತಾ ಇದ್ರಿ. ಆದರೆ ಸದ್ಯಕ್ಕೆ ನಿಮಗೆ ಸಿಕ್ಕಿರೋ ಉತ್ತರ ಏನಪ್ಪ ಅಂದರೆ ಒಳ ಮೀಸಲಾತಿ ಆಗಿರ್ಬೋದು, ಹಾಗೆ ಮತ್ತು ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಚುನಾವಣೆ. ಎಲ್ಲ ಗೊಂದಲಗಳಿಂದ ಸರ್ಕಾರ ಮತ್ತೆ ಆ ನೇಮಕಾತಿಗಳನ್ನ ಮತ್ತೆ ಮುಂದೆ ಹೋಗ್ತಾ ಬರ್ತಾ ಇದೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಏನಿದೆ ಅಂತಂದರೆ, ಮೊನ್ನೆ ತಾನೇ ಏನು ಕೋರ್ಟ್ ಹಿಯರಿಂಗ್ ಇತ್ತು. ಆ ಒಂದು ಕೋರ್ಟ್ ಹಿಯರಿಂಗ್ ಏನಿದೆ, ಅಲ್ಲಿ ಅಡ್ವೊಕೇಟ್ ಜನರಲ್ ಏನಾಗಿದೆ ಎ ಜಿ ಅವರು ಬರಬೇಕಾಗಿತ್ತು. ಅದೇ ಮತ್ತೆ ಅವರ ಒಂದು 3ನೇ ಹಿಯರಿಂಗಲ್ಲಿ ಕೂಡ ಬಂದಿಲ್ಲ. ನೆಕ್ಸ್ಟ್ ಹಿಯರಿಂಗ್ ಯಾವಾಗಿದೆ ಅಂತಂದರೆ 15/6/2026 ಮತ್ತೆ ನೆಕ್ಸ್ಟ್ ಹಿಯರಿಂಗ್ ಇದೆ. ಆ ಒಂದು ಹಿಯರಿಂಗಲ್ಲಾದರೂ ಅವರು ಬರ್ತಾರ ಅನ್ನೋದು ಕೂಡ ಡೌಟ್ ಇದೆ. ಅಕಸ್ಮಾತ್ ಬಂದರೂ ಕೂಡ ಆ ಹಿಯರಿಂಗಲ್ಲೇ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಕೇಸ್ ಇದೆ, ಆ ಕೇಸು ಕಂಪ್ಲೀಟ್ ಆಗುತ್ತೆ ಅಂತಲೂ ಕೂಡ ಮಾಹಿತಿ ಇಲ್ಲ. ಇದೆಲ್ಲದರ ಮುಂದೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಹಾಗೆ ತಾಲೂಕು ಪಂಚಾಯತ್ಗಳ ಚುನಾವಣೆ ಕೂಡ ಬರಲಿದೆ. ಇದೆಲ್ಲದರ ಮಧ್ಯೆ ಸದ್ಯಕ್ಕೆ ಏನು ನೆಕ್ಸ್ಟ್ ಹಿಯರಿಂಗ್ ಏನಿದೆ 15/6ನೇ ತಿಂಗಳಿದೆ. 2 ತಿಂಗಳು ವೇಟ್ ಮಾಡಬೇಕಾಗುತ್ತೆ. 2 ತಿಂಗಳು ಆದ ನಂತರ ಏನಿದೆ ಅಂತಂದರೆ ಆ ಒಂದು ಹಿಯರಿಂಗಲ್ಲೇ ಕೋರ್ಟ್ ಕೇಸ್ ಮುಗಿಯೋದು ಕೂಡ ಇನ್ನೂ ಡೌಟ್ ಇದೆ. ತದನಂತರದಲ್ಲಿ ಏನಪ್ಪ ಅಂದರೆ ಗ್ರಾಮ ಪಂಚಾಯತಿಗಿರ್ಬೋದು ಮತ್ತು ತಾಲೂಕು ಪಂಚಾಯತ್ಗಳ ಎಲೆಕ್ಷನ್ ಬರುತ್ತೆ. ಸದ್ಯಕ್ಕೆ ನನ್ನ ಅನಿಸಿದ ಮಟ್ಟಿಗೆ ಏನಪ್ಪ ಅಂತಂದರೆ ಇನ್ನೂ 4ರಿಂದ 5 ತಿಂಗಳು ಸರ್ಕಾರದ ನೋಟಿಫಿಕೇಷನ್ಗಳೇನಿದ್ದಾವೆ, ಅವುಗಳು ಆಗೋದು ನನ್ನ ಪ್ರಕಾರ ಡೌಟ್ ಅನ್ಕೋತೀನಿ. ಯಾವುದಕ್ಕಂದರೆ ಸದ್ಯಕ್ಕೆ ಏನು ಮಾಹಿತಿ ಕೊಟ್ಟಿದ್ದೀನಿ, ಇದೇ ಪರಿಸ್ಥಿತಿ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಬೇಜಾರಾಗ್ತೀರಿ. ಹೌದು, ನಾನು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಸದ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಡಿಯೋನ ಮಾಡಿಲ್ಲಕ್ಕ. ಯಾಕೆಂದರೆ ನಿಮ್ಮ ಒಂದು ಮನಿ ಪರಿಸ್ಥಿತಿ ಆಗಿರ್ಬೋದು, ಯಾವುದೇ ರೀತಿಯಾದ ಪ್ರಾಬ್ಲಮ್ ಕೂಡ ನಿಮ್ಮ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ಮು ಕೂಡ ಹೌದು. ಯಾಕಂದರೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಮಗೂ ಕೂಡ ಗೊತ್ತಾಗ್ತಾಯಿದೆ. ಅದಕ್ಕಾಗಿ ನಾನು ಏನು ಹೇಳೋದು ಬಿಡಪ್ಪ, ಸದ್ಯಕ್ಕೆ ಏನೋ ಒಂದು ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಹುಡುಗರು ಅಂತ ಸುಮ್ಮನೆ ಆಗ್ಬೋದು. ಬಟ್ ಆ ಸುಮ್ಮನಾಗೋ ಪರಿಸ್ಥಿತಿಯಲ್ಲೂ ಕೂಡ ನಾನಿಲ್ಲ. ಯಾಕಂದರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಿಮ್ಗಡೆ ಹಂಚ್ಕೊಳ್ಳೋ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಯೂಟ್ಯೂಬ್ ಚಾನಲ್ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಬೇಕಾಗ್ತದೆ. ಆದರೆ ಈ ಒಂದು ನೇಮಕಾತಿ ಆಗಿರ್ಬೋದು, ಅದ್ರ ಬಗ್ಗೆ ನಾನು ಯಾವುದೂ ಕೂಡ ಮಾಹಿತಿಯನ್ನು ನೀಡಿಲ್ಲ. ಯಾಕಂದ್ರೆ ತಮಗೆಲ್ಲರೂ ಕೂಡ ಗೊತ್ತಿದೆ. ಅದೇನಿರಲಿ ಸ್ನೇಹಿತರೆ, ಸದ್ಯಕ್ಕಿರುತ್ತಾ ಏನು ಪರಿಸ್ಥಿತಿ ಏನಿದೆ, ತಾವೆಲ್ಲರೂ ಕೂಡ ಏನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ತಯಾರಿ ನಡೆಸ್ತಾ ಇದ್ದೀರಿ, ತಮ್ಮಲ್ಲಿ ಏನಾದರೂ ಮನಿ ಪರಿಸ್ಥಿತಿ ಏನಾದರೂ ಸರಿ ಇತ್ತಂದರೆ ತಾವೆಲ್ಲರೂ ಕೂಡ ಏನು ಮಾಡಿ ಅಂತಂದರೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕಿಲ್ಲನ್ನು ಕಲ್ತ್ಕೊಂಡು ಏನು ಮಾಡಿ ಅಂತಂದರೆ ನಿಮ್ಮ ಸ್ಟಡಿಯನ್ನು ಏನು ಮಾಡಿ ಅಂತಂದರೆ ಕಂಟಿನ್ಯೂ ಮಾಡಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವೆಲ್ಲರೂ ಕೂಡ ಚೆನ್ನಾಗಿ ಸ್ಟಡಿಯನ್ನು ಮಾಡ್ತಿದ್ರಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾವುದೋ ಒಂದು ಹುದ್ದೆಗಳನ್ನ ಪಡಿಬೇಕಂತಿದ್ರಿ, ಅದರದ್ದು ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಯಾವುದೋ ಒಂದು ಕಾರಣದಿಂದ ಆ ಒಂದು ಹುದ್ದೆ ನಿಮಗೆ ಸಿಗಲಿಲ್ಲ ಅಂತಂದರೆ, ಇದೇನೊಂದು ಸ್ಕಿಲ್ಲನ್ನು ಕಲ್ತಿರ್ತೀರಿ, ಆ ಒಂದು ಸ್ಕಿಲ್ ಏನಾಗಬೇಕು ಅಂದರೆ ಅದರಿಂದ ನಿಮ್ಮ ಮುಂದಿನ ಜೀವನ ಏನು ಆಗಬೇಕಂದ್ರೆ ನಡಿಬೇಕು. ಆ ರೀತಿ ಇರತಕ್ಕಂಥ ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ಕಲ್ತ್ಕೊಂಡು ಏನು ಮಾಡಿ ಅಂತಂದರೆ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಮನಿ ಪರಿಸ್ಥಿತಿ ಯಾರ್ದು ಸರಿ ಇಲ್ಲ. ಮನಿ ಪರಿಸ್ಥಿತಿ ಯಾರ್ದು ಸರಿ ಇಲ್ಲ ಅಂಥವ್ರು ಏನು ಮಾಡಿ ಅಂತಂದರೆ, ಸಾಧ್ಯವಾದರೆ ಏನಾದರೂ ಪಾರ್ಟ್ ಟೈಮ್ ಕೆಲಸವನ್ನು ಆಗಿರ್ಬೋದು, ಹಾಗೆ ನಿಮ್ಮ ಮನೆಯವರಿಗೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋ ರೀತಿಯಲ್ಲಾಗಿ ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಸ್ಟಡಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅವರು ಕೂಡ ಮನೇಲಿ ಕೂಡ ಪರಿಸ್ಥಿತಿಗಳಿರ್ತವೆ. 3 ವರ್ಷಗಳಿಂದ ಓದ್ತಾ ಇದೆಯಪ್ಪ, ಯಾವುದೋ ಒಂದು ನೇಮಕಾತಿನೂ ಕೂಡ ಆಗಿಲ್ಲ, ನೀ ಯಾವುದೋ ಹುದ್ದೆಗಳನ್ನೂ ಪಡೆದಿಲ್ಲ, ನೀ ಇನ್ನೂ ಎಷ್ಟು ವರ್ಷಗಳ ಓದ್ತಿ ಅಂತ ಅವರು ಕೂಡ ಪರಿಸ್ಥಿತಿ ಏನಿರುತ್ತೆ ಅಂತಂದರೆ ಅಲ್ಲಿಯೂ ಕೂಡ ಮನಿ ಪರಿಸ್ಥಿತಿ ಅಲ್ಲಿಯೂ ಕೂಡ ಸ್ವಲ್ಪ ಬೇಜಾರಾಗುವ ಸ್ಥಿತಿಯಲ್ಲಿರ್ತದೆ. ಅದಕ್ಕಾಗಿ ನೀವು ಏನು ಮಾಡಿ ಅಂತಂದರೆ ಮನಿ ಪರಿಸ್ಥಿತಿ ಯಾರು ಚೆನ್ನಾಗಿದೆ, ಅವರು ಯಾವ್ದಾದ್ರು ಒಂದು ಸ್ಕಿಲ್ಲನ್ನು ಕಲ್ತ್ಕೊಂಡು ಏನು ಮಾಡಿ ಅಂತಂದರೆ ಸ್ಟಡಿಯನ್ನು ಮಾಡಿ. ಇನ್ನು ಮನಿ ಪರಿಸ್ಥಿತಿ ಯಾರು ಸರಿ ಇಲ್ಲ, ಅವರು ಏನು ಮಾಡಿ ಅಂತಂದರೆ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಕೆಲಸಗಳನ್ನಾಗಿರ್ಬೋದು, ಇನ್ನೂ ಯಾವುದೋ ಒಂದು ಕೆಲಸಗಳನ್ನ ಮಾಡ್ಕೊಂಡು ಏನು ಮಾಡಿ ಅಂತಂದರೆ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ಕೊತ ಹೋಗಿ. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡೋದಾದರೆ ಸ್ನೇಹಿತರೆ, ಸದ್ಯಕ್ಕೆ ಇನ್ನೂ 2ರಿಂದ 3 ತಿಂಗಳು ಅಥವಾ 4 ತಿಂಗಳಾದರೂ ಕೂಡ ನೋಟಿಫಿಕೇಷನ್ಗಳು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ತಾವೆಲ್ಲರೂ ಕೂಡ ಹೌದು, ತಾವೆಲ್ಲರೂ ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಆಗಿಲ್ಲ ಅಂತ ಹಲವಾರು ಹೋರಾಟಗಳನ್ನು ಮಾಡ್ತೀರಿ. ಬಟ್ ಆ ಹೋರಾಟಗಳು ಎಷ್ಟು ದಿನ ಇರುತ್ತೆ? ಭಾಳ ಒಂದು 2 ದಿನ 3 ದಿನ ಎಲ್ಲ ನ್ಯೂಸ್ ಚಾನಲ್ಗಳಾಗಿರ್ಬೋದು, ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಎಲ್ಲರೂ ಕೂಡ ಅದೇ ಮಾತಾಡ್ತಾರೆ. ಸರ್ಕಾರನೂ ಕೂಡ ಆಯಿತು ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಅದೇ ರಾಗ ಅದೇ ಹಾಡು. ಎಂದಿನಂತೆ ಮತ್ತೆ ಆ ಪ್ರಾಬ್ಲಮ್ ಆಯಿತು, ಈ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ನೋಟಿಫಿಕೇಷನ್ಗಳು ಮತ್ತೆ ಮುಂದೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ನೀವೇನು ಮಾಡಬೇಕು ಅಂತಂದರೆ ಈಗೇನು ಹೇಳಿದ್ದೀನಿ, ಸದ್ಯಕ್ಕೆ ಅದನ್ನು ಮಾಡ್ತಾ ಹೋಗಿ. ಯಾವುದೋ ಕಾರ್ಯಕ್ಕೂ ಭಯಪಡೋ ಅವಶ್ಯಕತೆ ಏನಿಲ್ಲ. ನೌಕರಿ ಹಿಡಿಲೇಬೇಕು, ನಾವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪಾಸ್ ಮಾಡ್ಕೋಬೇಕನ್ನೋರು ಇಷ್ಟು ದಿನ ಓದಿದಿರಿ. ಅದೇ ಮನೋಭಾವದಲ್ಲಿ ಇದ್ಕೊಂಡು ಕಂಟಿನ್ಯೂ ಆಗಿ ಸ್ಟಡಿ ಮಾಡಿ. ಸರ್ ನನಗಿದೆ ಸವಾಸನೆ ಸಾಕು ಸರ್ ಅನ್ನೋರು ನಿಮ್ಮ ಒಂದು ಕನಸಿನ ಹುದ್ದೆ
ಸಿಗಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ನೀವು ಜಾಬನ್ನು ಮಾಡೋದಾಗಿರ್ಬೋದು ಅಥವಾ ಬಿಸ್ನೆಸ್ಸನ್ನು ಮಾಡೋದಾಗಿರ್ಬೋದು ಅಥವಾ ಊರಲ್ಲಿ ರೈತನಾಗಿ ಕೆಲಸ ಮಾಡೋದು, ಸುಮಾರು ಹಲವಾರು ಕೆಲಸಗಳಿರ್ತವೆ. ಸೊ ಆ ಕೆಲಸವನ್ನದಲ್ಲಿ ಏನು ಬೇಕಾದರೆ ಮುಂದುವರಿಸ್ಕೊಂಡು ಸಾಧ್ಯವಾದರೆ ಇನ್ನೂ ಏನಪ್ಪ ಅಂದರೆ ಆಲ್ರೆಡಿ ಸರ್ಕಾರ ಹೆಂಗಿದ್ರು ಸುಮಾರು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದೆ. ಅಷ್ಟರಲ್ಲೇ ಏನಾದರೂ ಒಂದು ಜಾಬನ್ನು ಪಡಿಬೇಕು ಅನ್ನೋ ಉದ್ದೇಶದ ಇಟ್ಕೊಂಡು ಇರೋರು ಏನು ಮಾಡಿ ಅಂತಂದರೆ ಏನಾದರೂ ಕೆಲಸಗಳನ್ನ ಮಾಡ್ಕೊಂಡು ಏನು ಮಾಡಿ ಅಂತಂದರೆ ಸ್ಟಡಿಯನ್ನು ಮಾಡಿ, ಇಲ್ಲ ನಾನು ಈ ಸಲನೇ ಹುದ್ದೆಗಳನ್ನ ಪಡಿಬೇಕು, ಇಷ್ಟು ದಿನ ಸ್ಟಡಿ ಮಾಡಿದ್ರಿ, ಈಗ ಸುಮ್ಮನೆ ಕುಂತ್ರೆ ಅಥವಾ ಏನೋ ಮಾಡೋಕ್ಕೆ ಹೋದರೆ ಎಲ್ಲ ಇಷ್ಟು ದಿನ ಓದಿದ್ದು ಕೂಡ ವೇಸ್ಟ್ ಆಗುತ್ತೆ ಅನ್ನೋರು ಏನು ಮಾಡಿ ಅಂತಂದರೆ ನಿಮ್ಮ ಸ್ಟಡಿ ಏನಿದೆ ಸೊ ಅದನ್ನು ಕಂಟಿನ್ಯೂ ಮಾಡಿ. ನಾನು ಅದಕ್ಕೆ ಯಾವುದೂ ಕೂಡ ನಾನು ಬೇಜಾರಿಲ್ಲ. ಆದರೆ ಒಂದು ಉದ್ದೇಶ ಕ್ರಿಯೇಟ್ ಆಗಲಿ. ಯಾಕಂದರೆ ಸರ್ಕಾರ ಇಷ್ಟೇ ದಿನಗಳಲ್ಲಿ ಈ ಒಂದು ನೇಮಕಾತಿಯನ್ನು ಮುಗಿಸುತ್ತೆ, ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಸೊ ನಾನು ಜಾಸ್ತಿ ಕೂಡ ಮಾತಾಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ನಿಮಗೆಲ್ಲ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನನಗೂ ಕೂಡ ಗೊತ್ತಿದೆ. ಸದ್ಯಕ್ಕೆ ಇಷ್ಟನ್ನು ಕೂಡ ಮಾಡಿ ಸ್ನೇಹಿತರೆ. ನಾನು ಹೆಚ್ಚು ಈ ರೀತಿಯಾಗಿರ್ತಂಥ ವಿಡಿಯೋನ ಇನ್ನು ಮುಂದೆ ಮಾಡ್ತೀನಿ ಇಲ್ಲ ಅಂದ್ಕೊಂಡಿಲ್ಲ. ಸೊ ಮಾಡ್ತೀನಿ, ಬಟ್ ಸದ್ಯಕ್ಕೆ ಸ್ಟಾಪ್ ಮಾಡ್ತೀನಿ. ಯಾಕಂದರೆ ಪದೇ ಪದೇ ಇದೇ ಯಾವಾಗ ನೋಟಿಫಿಕೇಷನ್ ಆಗುತ್ತೆ, ಪರಿಸ್ಥಿತಿ ಯಾವ ರೀತಿ ಇದೆ, ಸೊ ಇದೇ ರೀತಿಯಾಗಿರ್ತ ವಿಡಿಯೋಗಳನ್ನ ಮಾಡಿ ಏನಾಗಿದೆ ಅಂತಂದರೆ ನಿಮಗೂ ಕೂಡ ನಿಮ್ಮ ತಲೆಯನ್ನು ಕೂಡ ಕೆಡಿಸುವಂಥ ಕೆಲಸನ ನಾನು ಮಾಡೋದಿಲ್ಲ. ಸೊ ಅದಕ್ಕಾಗಿ ಈ ರೀತಿಯಾಗಿರ್ತ ವಿಡಿಯೋ ಕೂಡ ನಮಗೇನಾಗಿರುತ್ತೆ ಯೂಟ್ಯೂಬ್ ಚಾನಲಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ನನ್ನ ಟಾರ್ಗೆಟ್ ಇರೋದು ಯಾವ ರೀತಿ ಅಂತಂದರೆ, ಸೊ ನೆಕ್ಸ್ಟ್ ತಾವೆಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರಿ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSIಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ. ಈಗಲೇ ನೆಕ್ಸ್ಟ್ 2026 ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿನ ಮಾಡಬೇಕು, ಯಾವ ರೀತಿ ಸ್ಟಡಿಯನ್ನು ಮಾಡಬೇಕು ಅನ್ನೋದು ಈಗಲೇ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ. ತಾವೆಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಟ್ಟು ಆ ಒಂದು ವಿಡಿಯೋಗಳನ್ನ ತಾವೆಲ್ಲ ನೋಡ್ಬೋದು ಅಂತ ಹೇಳ್ತೀನಿ. ಹಾಗೆ ಇನ್ನು ಮುಂದುವರೆದಂತೆ ಏನು ಹಲವಾರು ದಿನಗಳಿಂದ ಹೇಳ್ತಾ ಬಂದಿದ್ದೀವಿ, ಏನು NCERT ಕ್ಲಾಸಸ್ಗಳನ್ನ ಕನ್ನಡದಲ್ಲಿ ಮಾಡ್ತೀನಿ ಅಂತ. ಸೊ ಅದರ ಕಂಟಿನ್ಯೂ ಭಾಗವಾಗಿ ಮುಂಬರುವಂಥ ದಿನಗಳಲ್ಲಿ NCERT ಇಷ್ಟು ತರಗತಿಗಳನ್ನ ಏನು 6th ಹಿಡಿದು 12th ಏನು ತರಗತಿಗಳಿರ್ತವೆ, ಏನು ಸಬ್ಜೆಕ್ಟ್ ಏನಿದೆ, ಸೊ ಅದನ್ನು ಏನು ಮಾಡ್ತೀನಿ ಅಂತಂದರೆ ಸೊ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀನಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಎಲ್ಲ ಹಳೆಯ ವಿಡಿಯೋಗಳು ಬೇಡ, ಏನಾಯಿತು ಏನು ಕತೆ ಅದು ಇದು ಬೇಡ. ಸೊ ನಮಗೆ ಏನು ಬೇಕಾದ್ರೆ ಸ್ಟಡಿ ಮಾಡಬೇಕಲ್ಲ, ನಾವು ಸ್ಟಡಿಯನ್ನು ಮಾಡ್ತಾ ಹೋಗೋಣ. ಆದಷ್ಟು ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ. ಮುಂದಿಂದು ಫಲಾಫಲ ದೇವರಿಗೆ ಬಿಟ್ಟಿದ್ದು, ಆ ಒಂದು ನಿಟ್ಟಿನಲ್ಲಿ ನಾವು ಸ್ಟಡಿ ಮಾಡೋಣ. ಸೊ ಅದಕ್ಕಾಗಿ ಏನು ನೆಕ್ಸ್ಟ್ ಇರ್ತಕ್ಕಂಥ NCERT ಹಿಸ್ಟ್ರಿ ಕ್ಲಾಸ್ಗಳನ್ನ 6th ಹಿಡಿದು 12th ಕ್ಲಾಸ್ಗಳನ್ನ ಅಚ್ಚ ಕನ್ನಡದಲ್ಲೇ ಮುಂಬರುವ ದಿನಗಳಲ್ಲಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಅದು ಉಚಿತವಾಗಿ ನಿಮಗೆ ಸಿಗ್ತಾಯಿದೆ. ಸೊ ಯಾರು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಿಮ್ಮ ಫ್ರೆಂಡ್ಸ್ ಅಥವಾ ಸ್ನೇಹಿತರು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸ್ತಾ ಇದ್ರಿ, ಸೊ ಅವರು ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಅಂತ ಬರುವಂಥ NCERT ಕ್ಲಾಸ್ಗಳನ್ನ ನೀನು ಕೂಡ ಕೇಳ ಅಂತೇಳಿ ಅವರು ಕೂಡ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮೂಲಕ ಬೆಂಬಲವನ್ನು ನೀಡಬೇಕಂತ ಹೇಳ್ತೀನಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾಗಲೇ ನಿಮ್ಮ ಮನಿ ಪರಿಸ್ಥಿತಿ ಏನಾದರೂ ಚೆನ್ನಾಗಿದ್ದರೆ ಯಾವುದಾದ್ರೂ ಸ್ಕಿಲ್ಲನ್ನು ಕಲ್ತ್ಕೊಂಡು ಸ್ಟಡಿಯನ್ನು ಮಾಡ್ತಾ ಹೋಗಿ. ಅಕಸ್ಮಾತ್ ನಿಮ್ಮ ಮನಿ ಪರಿಸ್ಥಿತಿ ಯಾವುದು ಸರಿಯಿಲ್ಲ ಅಂದ್ಕೊಂಡವರು ಪಾರ್ಟ್ ಟೈಮ್ ಕೆಲಸಗಳನ್ನ ಮಾಡಿಕೊಂಡು ಸ್ಟಡಿಯನ್ನು ಮಾಡಿಕೊಂಡು ಓದ್ತಾ ಹೋಗಿ. ಮುಂಬರುವಂಥ ದಿನಗಳಲ್ಲಿ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಹಲವಾರುಗಳ ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ಅದು ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಯಾವ ರೀತಿ ಸ್ಟ್ರಾಟಜಿಗಳೇನಿವಾಗಿರ್ಬೋದು, ಹಾಗೆ ಕ್ವಶನ್ ಪೇಪರ್ ಸ್ಟ್ರಾಟಜಿಗಳಾಗಿರ್ಬೋದು, ಆದರೆ ಇನ್ನೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಬೇಕು ಅವುಗಳಿಗೆ ಫಸ್ಟ್ ಪ್ರಿಪ್ರೇಷನ್ ಇರ್ತದೆ. ಅದರ ಜೊತೆಗೆ NCERT ಕ್ಲಾಸ್ಗಳು ಕನ್ನಡದಲ್ಲಿ 6th ಹಿಡಿದು 12th ಏನು ಕ್ಲಾಸಸ್ಗಳು ಬರ್ತವೆ, ಏನು ಟಾಪಿಕ್ಗಳಿದ್ದಾವೆ, ಅವೆಲ್ಲ ಟಾಪಿಕ್ಗಳನ್ನು ಕೂಡ ಕಾನ್ಸೆಪ್ಟ್ ಆಗಿರ್ಬೋದು ಮತ್ತು ಕಾನ್ಸೆಪ್ಟ್ ಜೊತೆಗೆ ಏನು ಮಾಡೋದು ಫ್ಯಾಕ್ಟ್ಗಳನ್ನು ಕೂಡ ನಾವು ಇದರ ಜೊತೆಗೆ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಸ್ನೇಹಿತರೆ ಇದಿಷ್ಟು ಸದ್ಯಕ್ಕೆ ಇರುವ ಒಂದು ಪರಿಸ್ಥಿತಿಯ ಒಂದು ಮನೋಭಾವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನನಗೆ ಅನಿಸಿದ ಮಟ್ಟಿಗೆ ನಾನು ಮಾಹಿತಿಯನ್ನು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪುಗಳಿದೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಾನು ಆಶಿಸ್ತೀನಿ. ಸ್ನೇಹಿತರೆ, ಮುಂಬರುವಂಥ ದಿನಗಳಲ್ಲಿ NCERT ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ತಯಾರಿ ನಡೆಸಿದರೆ ಅವ್ರು ಯಾರು ಇನ್ನೂ ಸ್ಪರ್ಧಾ ಕಲಾನಿ ಯೂಟ್ಯೂಬ್ ಚಾನಲ್ನ ಆಗಿರ್ಬೋದು, ಹಾಗೆ ಟೆಲಿಗ್ರಾಮ್ ಚಾನಲ್ನ ಯಾರು ಜಾಯ್ನ್ ಆಗಿಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸ್ಪರ್ಧಾ ಕಲಾನಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕಲ್ಲಿ ಜಾಯ್ನ್ ಆಗೋ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ಗಳು ಬಂದರೂ ಅದರಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಆ ಮಾಹಿತಿಗಳನ್ನು ತಾವುಗಳು ಪಡಿಬೋದು ಅಂತ ಹೇಳ್ತಾ, ಸ್ನೇಹಿತರೆ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.